ಹಾಯ್ ಎಲ್ರಿಗೂ ಪರ್ಫೆಕ್ಟಾಗಿ ರೋಸ್ ಕುಕ್ಕಿ ಮಾಡೋದನ್ನು ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಮಿಕ್ಸರ್ ಜಾರಿಗೆ 5 ಮೊಟ್ಟೆನ ಈ ರೀತಿಯಾಗಿ ಹೊಡೆದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಬೀಟ್ ಮಾಡಿ ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಬೀಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಬಾಟಲಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ. ರೋಸ್ ಕುಕ್ಕಿ ಅಂದಮೇಲೆ ರೋಸ್ ವಾಟರ್ ಇರಲೇಬೇಕಲ್ವಾ. ಕೆಲವೊಬ್ಬರು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ತಾರೆ. ಇಲ್ಲಿ ವೆನಿಲಾ ಎಸೆನ್ಸ್ ಸ್ಮೆಲ್ ನನಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಗರಿ ಬರಲಿಕ್ಕೋಸ್ಕರ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪನೂ ಗಂಟು ಇಲ್ಲದೆ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ಬರುತ್ತೆ. ಅದಾದ ನಂತರ ಒಂದು ಕಡಾಯಿಗೆ ನಮಗೆ ಬೇಕಾಗಿರುವಷ್ಟು ಎಣ್ಣೆನ ಕಡಾಯಿಗೆ ಹಾಕ್ಕೊಂಡು ರೋಸ್ ಕುಕ್ಕೀಸ್ ಮಾಡುವಂಥ ಅಚ್ಚನ್ನು ಕೂಡ ಎಣ್ಣೆ ಸರಿ ಸಮಕ್ಕೆ ಅದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇಲ್ಲಿ ಹಿಟ್ಟಿಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಅಚ್ಚು ಕೂಡ ಬಿಸಿ ಆಗಿದೆ. ಇಲ್ಲಿ 3/4 ಭಾಗದಷ್ಟು ಹಿಟ್ಟಲ್ಲಿ ಈ ಅಚ್ಚನ್ನು ಮುಳುಗಿಸಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಬೇಕು. ಬಿಟ್ಟ ನಂತರ ಸ್ವಲ್ಪ ಅಲುಗಾಡಿಸ್ತಾ ಹೋದರೆ ಸಾಕು, ಚೆನ್ನಾಗಿ ಅದೇ ಏನು ರೋಸ್ ಕುಕ್ಕೀಸ್ನ ಬಿಟ್ಕೊಂಡು ಬರುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಪರ್ಫೆಕ್ಟಾಗಿ ಬರುತ್ತೆ, ಗರಿಯಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಬಂದಿದೆ ಅಂಥೇಳಿ. ಗರಿಯಾದ ರೋಸ್ ಕುಕ್ಕೀಸ್ ರೆಡಿ ಅಂತೂ ಆಗೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.